ಪಾಲುದಾರರಿಗೆ ವಂಚನೆಯ ಆರೋಪ ಕೇಳಿಬಂದಿದೆ. ಎಂಎಲ್ಸಿ ಆರ್ ಶಂಕರ್ ಪತ್ನಿ ಹಾಗೇನೆ ಪುತ್ರ ವಂಚನೆ ಮಾಡಿದ್ದಾರೆ ಅಂತ ಆರೋಪಿಸಿ ಅವರ ವಿರುದ್ಧ ದೂರನ್ನ ದಾಖಲು ಮಾಡಲಾಗಿದೆ. ಇಂದಿರಾನಗರ ಠಾಣೆಯಲ್ಲಿ ಪ್ರಭಾವತಿ ಅನ್ನೋರು ದೂರನ್ನ ಕೊಟ್ಟಿದ್ದಾರೆ. ಎಫ್ಐಆರ್ ದಾಖಲು ಮಾಡಿಕೊಂಡು ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ವಂಚಿಸಿ 23 ಸೈಟ್ ಮಾರಾಟ ಮಾಡಿರುವಂತ ಗಂಭೀರವಾದಂತ ಆರೋಪ ಕೇಳಿಬಂದಿದೆ. ಚುನಾವಣೆ ವೇಳೆ ಶಾಸಕರಿಗೆ ಈಗ ಕುಟುಂಬಸ್ಥರಿಂದಲೇ ಸಂಕಷ್ಟ ಎದುರಾಗಿದೆ. ಈ ಸೈಟ್ ಹಂಚಿಕೆಯಲ್ಲಿ ಪಾಲುದಾರರಿಗೆ ವಂಚನೆ ಮಾಡಿದ್ದಾರೆ ಅನ್ನೋ ಆರೋಪದಲ್ಲಿ ಎಂಎಲ್ಸಿ ಆರ್ ಶಂಕರ್ ಪತ್ನಿ ಹಾಗೇನೆ ಪುತ್ರನ ಕಂಪನಿಯಿಂದ ಈ ತರ ವಂಚನೆ ಆಗಿದೆ ಅನ್ನೋ ಆರೋಪ ಕೇಳಿಬಂದಿರೋದು. 4 ಪಾಲುದಾರರ ಸನ್ಸೈನ್ ಗ್ರೂಪ್ನಲ್ಲಿ ಬಿದರಹಳ್ಳಿಯ ಬೊಮ್ಮನಹಳ್ಳಿಯಲ್ಲಿ ಲೇಔಟ್ ಮಾಡಿದ್ದಾರೆ. ವಂಚನೆ ಮಾಡಿ 23 ಸೈಟ್ ಅನ್ನ ಮಾರಾಟ ಮಾಡಿದ್ದಾರೆ ಅಂತ ಹೇಳಿ ಇವ್ರ ಮೇಲೆ ಗಂಭೀರ ಆರೋಪ ಆಗಿದೆ. ಜೊತೆಗೆ ಕೇಸ್ ಕೂಡ ದಾಖಲಾಗಿದೆ. ಎಫ್ಐಆರ್ ಕೂಡ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. ನಾವು 4 ಜನ ಪಾರ್ಟ್ನರ್ಸ್ ಇರ್ತೀರಿ. ಒಂದು ನಮ್ಮ ತಾಯಿ ಪ್ರಭಾವತಿ ಅಂತ, ಇನ್ನು 3 ಜನ ಬಂದ್ಬಿಟ್ಟು ಧನಲಕ್ಷ್ಮಿ ಅಂತ ಒಬ್ರು, ಮತ್ತೆ ಜ್ಯೋತಿರ್ ತೇಜೋಮಯಿ ಅಂತ ಅವರಿಬ್ರು ನಮ್ಮ ಎಂಎಲ್ಸಿ ಮತ್ತು ಎಕ್ಸ್ ಮಿನಿಸ್ಟರ್ ಆದ ಆರ್ ಶಂಕರ್ ಅವರ ಹೆಂಡತಿ ಮತ್ತು ಮಗ. ಮತ್ತೆ ಇನ್ನೊಂದು ಕೊನೆ ಪಾರ್ಟ್ನರ್ ಬಂದ್ಬಿಟ್ಟು ರಾಜಣ್ಣ ಅಂತ ಇನ್ನೊಬ್ರು ಪಾರ್ಟ್ನರ್ ಇರ್ತಾರೆ. ಸೊ 4 ಜನ ನಾವು 25% ಶೇರ್ ಇರುತ್ತೆ. ಸೊ ಸನ್ರೈಸ್ ಗ್ರೂಪ್ ಅಂತ ಪಾರ್ಟ್ನರ್ಶಿಪ್ ಫರ್ಮ್ ನಾವು ರಿಜಿಸ್ಟರ್ ಮಾಡ್ಕೊಂತೀರಿ. ಸೊ ಮತ್ತೆ ಪರ್ಚೇಸ್ ಮಾಡ್ತೀರಿ. ಸೊ ಏನಾಗುತ್ತೆ ಅಂದ್ರೆ ನಾವು ಲೇಔಟ್ ಫಾರ್ಮ್ ಮಾಡ್ತೀರಿ. 87 ಸೈಟ್ಸ್ ಬರುತ್ತೆ. ಪಾರ್ಟ್ನರ್ಶಿಪ್ ಡೀಡ್ ಮತ್ತೆ ರೀಕಾನ್ಸ್ಟಿಟ್ಯೂಷನ್ ಡೀಡು ಎರಡೂ ಕೂಡ 4 ಜನ ಸೇರಿ ಏನೇ ಎಕ್ಸಿಕ್ಯೂಷನ್ ಆಫ್ ಸೇಲ್ ಡೀಡ್ಸ್ ಇರ್ಬೋದು ಮತ್ತೆ ಬ್ಯಾಂಕ್ ಆಪರೇಷನ್ ಆಗಿರ್ಬೋದು ಎಲ್ಲದೂ 4 ಜನ ಸೇರಿ ಮಾಡಬೇಕು ಅಂತ ಅನ್ಬಿಟ್ಟು ಬಂದಿರುತ್ತೆ. ಆದ್ರೆ ನಮಗೆ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಈಗ ಸೈಟ್ ಸೇಲ್ ಮಾಡುವಾಗ ಏನೇ ಪ್ರೋಸೆಸ್ ಮಾಡುವಾಗಲೂ ಕೂಡ 4 ಜನರ ಸಹಿ ಅಗತ್ಯ ಇರುತ್ತೆ. ಇಲ್ಲಿ ಯಾವ ತರ ವಂಚನೆ ಆಗಿದೆ ಅಂತ ಹೇಳಿ ಪ್ರಭಾವತಿ ಕಂಪ್ಲೇಂಟ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಶರ್ಮಿತಾ ಶೆಟ್ಟಿ ಪಾಲುದಾರಿಕೆಯಲ್ಲಿ ವಂಚನೆ ಮಾಡಲಾಗಿದೆ ಅಂತ ಹೇಳಿ ಎಂಎಲ್ಸಿ ಆಗಿರುವಂತಹ ಶಂಕರ್ ಅವರ ಶಂಕರ್ ಏನಿದ್ದಾರೆ ಎಂಎಲ್ಸಿ ಆಗಿರುವಂತಹ ಶಂಕರ್ ಮತ್ತು ಅವರ ಪತ್ನಿ ಮತ್ತೆ ಮಗನ ಮೇಲೆ ಇಂದಿರಾನಗರ ಪೊಲೀಸ್ ಠಾಣೆಯಲ್ಲಿ ಈಗ ಒಂದು ಪ್ರಕರಣ ಕೂಡ ದಾಖಲು ಮಾಡಿರುವಂತದ್ದು. ಪ್ರಮುಖವಾಗಿ ಬೊಮ್ಮನಹಳ್ಳಿಯ ಒಂದು ಲೇಔಟ್ ಅನ್ನ ಮಾಡಿರ್ತಾರೆ. ಆ ಲೇಔಟ್ ಅಲ್ಲಿ 23 ಸೈಟ್ಗಳಿರುತ್ತೆ. 23 ಸೈಟ್ಗಳನ್ನ ಮಾರಾಟದ ವಿಚಾರದಲ್ಲಿ 4 ಜನ ಪಾಲುದಾರಿಕೆ ಇರುತ್ತೆ. ಆ ಪಾಲುದಾರಿಕೆಯಲ್ಲಿ ಇದೇ ಎಂಎಲ್ಸಿ ಶಂಕರ್ ಏನಿದ್ದಾರೆ ಅವರ ಪತ್ನಿ ಮತ್ತೆ ಮಗ ಕೂಡ ಇರುವಂತದ್ದು. ಆದ್ರೆ ಈ ಮಾರಾಟದಲ್ಲಿ ನನ್ನ ಮಗೆ ಯಾವುದೇ ರೀತಿ ಮಾಹಿತಿಯನ್ನ ಕೊಡದೆ ಇವರು ಅಕ್ರಮವಾಗಿ ಖಾತೆಯನ್ನ ತೆರೆದು ನನ್ನನ್ನು ಬಿಟ್ಟು ಇವರು ಬೇರೆ ಮೂವರು ಕೂಡ ಸೇರ್ಕೊಂಡು ಈ ಒಂದು ಸೈಟ್ ಅನ್ನ ಮಾರಾಟ ಮಾಡಲಾಗಿದೆ ಅಂತ ಹೇಳಿ ಗಂಭೀರವಾದಂತಹ ಆರೋಪವನ್ನ ಪದ್ಮಾವತಿ ಎಂಬುವರು ಗಂಭೀರ ಆರೋಪ ಮಾಡಿರುವಂತದ್ದು. ಮತ್ತೆ ಅವ್ರ ಬಗ್ಗೆ ಈಗ ಇಂದಿರಾನಗರ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲು ಮಾಡಿದ್ದಾರೆ. ಮತ್ತೆ ಇವರು ಶಂಕರ್ ಅವರ ಪತ್ನಿ ಮತ್ತೆ ಮಗ ಏನಿದ್ದಾರೆ ಅವರು ಸೈಟ್ ಬೊಮ್ಮನಹಳ್ಳಿಯ ಒಂದು ಲೇಔಟ್ ಮಾಡಿ ಆ ಸೈಟ್ಗಳಲ್ಲಿ ಕೂಡ ಎಲ್ಲ ಒಂದು ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿರ್ತಾರೆ. ಅಗ್ರಿಮೆಂಟ್ ಅಲ್ಲಿ ಯಾವುದೇ ರೀತಿ ಒಂದು ಹಂಚಿಕೆ ಮಾಡಬೇಕಾದ್ರೂ ಸಹ ಅದು ಎಲ್ಲರೂ 4 ಸಹಿ ಮಾಡಬೇಕು ಅನ್ನೋದು ಆ ಒಂದು ಅದರಲ್ಲಿ ಅಗ್ರಿಮೆಂಟ್ ಅಲ್ಲೆಲ್ಲ ಕೂಡ ಉಲ್ಲೇಖ ಆಗಿರುತ್ತೆ. ಮತ್ತೆ ಆ ಲೇಔಟ್ಗೆ ಸಂಬಂಧಪಟ್ಟಂತೆ ಎಲ್ಲ ಬ್ಯಾಂಕ್ ಎಲ್ಲ ಡೀಟೇಲ್ಸ್ ಕೂಡ 4 ಹೆಸರಲ್ಲಿ ಇರುತ್ತೆ. ಆದ್ರೆ ಇವರನ್ನ ಬಿಟ್ಟು ಬೇರೆ ಮೂವರು ಸಹ ಸೇರ್ಕೊಂಡು ಅಕ್ರಮವಾಗಿ ಮಾರಾಟವನ್ನು ಮಾಡಲಾಗಿದೆ. ಈ ಪಾಲುದಾರಿಕೆಯಲ್ಲಿ ತನಗೆ ವಂಚನೆ ಮಾಡಲಾಗಿದೆ ಅನ್ನೋ ನಿಟ್ಟಿನಲ್ಲಿ ಈಗ ಅವರು ಎಫ್ಐಆರ್ ದಾಖಲು ಮಾಡಿದ್ದಾರೆ. ಮತ್ತೆ ಈ ಪೊಲೀಸರು ಕೂಡ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಈ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಈ ತನಿಖೆಯಲ್ಲಿ ಈ ಒಂದು ಲೇಔಟ್ ವಿಚಾರವಾಗಿ ಅಗ್ರಿಮೆಂಟ್ ವಿಚಾರವಾಗಿ ಯಾವ ರೀತಿ ವಂಚನೆ ಆಗಿದೆ ಮತ್ತೆ ಇವರು ಯಾವಾಗ ಅಗ್ರಿಮೆಂಟ್ ಮಾಡ್ಕೊಂಡಿದ್ರು ಮತ್ತೆ ಪದ್ಮಾವತಿ ಅವರು ಅವ್ರ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೆ ಯಾವಾಗ ಡಾಕ್ಯುಮೆಂಟ್ಸ್ ಎಲ್ಲವೂ ಕೂಡ ವೆರಿಫಿಕೇಶನ್ ಅನ್ನ ಮಾಡ್ತಾ ಇದ್ದಾರೆ. ಶರ್ಮಿತಾ ಶೆಟ್ಟಿ, ಥ್ಯಾಂಕ್ ಯು ಗಂಗಾಧರ್ ವಾಗಟ. ಈ ಕ್ಷಣದ ಅಪ್ಡೇಟ್ಸ್ಗೆ ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.